ಇವಾಗ ಸಾಮಾನ್ಯವಾಗಿ ಯಾರು ಆಯ್ಕೆ ಮಾಡ್ತಾರೆ ನಿಮ್ಮ ಡ್ರೆಸ್ಗಳನ್ನ? ಮೇಡಮ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರಾ ಡ್ರೆಸ್ಗಳನ್ನ ಆಯ್ಕೆ ಮಾಡಿ? ಮಾಡ್ತಾರೆ. ನಾನು ಈ ಕಲರ್ ಕುರ್ತಾಗಳು ನಾನೇ ಫಸ್ಟು ಎಲ್ಲ ನಾನು ನೋಡಿ ನಾನು ತೆಗೆಯೋ ಕಲ್ಲರ್ನ ಬೇರೆಯವರೆಲ್ಲ ನೋಡ್ತಾ ಇದ್ರು. ಬೇರೆ MLAಗಳೆಲ್ಲ ನೋಡಿ ಈ ಕಲರ್ ಎಲ್ಲಿ ತೊಗೊಂಡೆ ಅಂತ ನಾನು ಎಲ್ಲ ಹೇಳ್ತಾ ಇದ್ದೆ. ಸರಿ, ಕಲರ್ ಬಟ್ಟೆಗಳನ್ನ ಕಲರ್ ಕುರ್ತಾಗಳನ್ನ ನೋಡಿದಾಗ ಅನ್ಸಿದೆ ಹೆಣ್ಮಕ್ಳಿಗೂ ಈ ತರ ಕುರ್ತಾಗಳು ಸಿಗುತ್ತಾ ಅಂತ ನನಗೆ ಅನ್ಸಿದೆ. ನಾನು ಚಾಯ್ಸ್ ಮಾಡ್ತಾ ಇದ್ದೆ. ಎಕ್ಸ್ಪೆಷಲಿ ಡಾರ್ಕ್ ಕಲರ್ಗೆ, ಡಾರ್ಕ್ ಗ್ರೀನು, ಡಾರ್ಕ್ ಯೆಲ್ಲೋ, ಡಾರ್ಕ್ ರೆಡ್ಡು, ಈ ಥರದ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಂದರೆ ವೆರೈಟಿ ಇರಬೇಕು ನಂದು. ಕೆಲವರಿಗೆ ಗಾಗಲ್ಸ್ ಇಷ್ಟ ಆಗುತ್ತೆ, ಇನ್ನು ಕೆಲವರು ಪರ್ಫ್ಯೂಮ್ನ ಪ್ರಿಫರ್ ಮಾಡ್ತಾರೆ. ಇಲ್ಲ, ನಾನು ಪರ್ಫ್ಯೂಮ್ಸು ಎಲ್ಲ ರೇರ್ ಟು ರೇರ್ ಕೇಸಸ್. ಎಲ್ಲ ನಾವು ಫ್ಲೈಟ್ಗೆ ಹೋಗ್ಬೇಕಾದ್ರೆ ಮಾತ್ರ ಪರ್ಫ್ಯೂಮು ಆ ಥರದ್ದು ಯೂಸ್ ಮಾಡೋದು. ಸೊ ಅದು ಬಿಟ್ಟರೆ ನಾವು ಪರ್ಫ್ಯೂಮ್ ಯೂಸ್ ಮಾಡಲ್ಲ. ಗಾಗಲ್ಸ್ ಅಂತೂ ಇಲ್ಲ. ಸಣ್ಣ ವಯಸ್ಸಲ್ಲಿ ನಾನು ಗಾಗಲ್ಸು, ಹಾರ್ಸ್ ರೈಡು ಇದೆಲ್ಲ ಇದ್ದಾಗ ಅವೆಲ್ಲ ಯೂಸ್ ಮಾಡ್ತಾ ಇದ್ದೆ ನಾನು. ಈಗ ಜನ ನಮ್ಮನ್ನು ನೋಡ್ತಾರೆ, ಯಾವುದೋ ಒಂದು ದೃಷ್ಟಿಯಿಂದ ನೋಡ್ತಾರೆ ಜನ, ನಮ್ಮನ್ನು ಇಷ್ಟಪಡ್ತಾರೆ ಜನ. ಎಷ್ಟು ಸಿಂಪಲ್ ಆಗಿರಬೇಕು, ಎಷ್ಟು ಸಿಂಪಲ್ ಆಗಿದ್ದರೆ ಜನ ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾರೆ. ನಾವು ಆಡಂಬರ ಮಾಡೋಕ್ಕೆ ಹೋದರೆ ನಾವು ಒಳ್ಳೊಳ್ಳೆ ವಾಚ್ಗಳು ಕಟ್ಟೋದು, ಕೋಟ್ಯಾಂತರ ರೂಪಾಯಿ ವಾಚ್ ಕಟ್ಟೋದು, ಒಳ್ಳೆ ಲಕ್ಷಾಂತರ ರೂಪಾಯಿ ಗಾಗಲ್ಸ್ ಹಾಕುವಂಥದ್ದು ಅವರು ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಬೇಕು ಅಂದರೆ ನಾವು ಅವರಲ್ಲೊಬ್ಬರಾಗಬೇಕು. ನಾವು ಊಟದ ವಿಚಾರದಲ್ಲಿ ಏನು ಇಷ್ಟ ಆಗುತ್ತೆ? ನನಗೆ ಭಾಳ ಇಷ್ಟ ಆಗೋದು ಅಂತ ಹೇಳಿದ್ರೆ, ಈ ನಾನು ಮಂಡ್ಯ ಕಡೆ ಹೋದಾಗ ಉಪ್ಸಾರು ಮಾಡ್ತಾರೆ, ಮುದ್ದೆ ಉಪ್ಸಾರು, ಅದಕ್ಕೆ ತುಪ್ಪ ಹಾಕ್ತಾರೆ, ಅದು ಭಾಳ ಇಷ್ಟ. ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದದು. ಅದರಿಂದ ಸೊಪ್ಪು ಸಾರು ಮಾಡ್ತಾರೆ, ಸೊಪ್ಪು ಸಾರು ಮತ್ತು ಸಂತೆ ಬೋಂಡ ಅಂತ ಮಾಡ್ತಾರೆ ಮಂಡ್ಯದಲ್ಲಿ. ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಆಟೋಮೆಟಿಕಲಿ ಸೊಪ್ಪು ಸಾರು, ಸಂತೆ ಬೋಂಡ ಫಿಕ್ಸ್. ಎಲ್ಲೇ ಹೋದ್ರೂ ನಮ್ಮ ಸ್ಟಾಫ್ ಇದ್ದಾರಲ್ಲ, ಯಾರು ಊಟಕ್ಕೆ ಫಿಕ್ಸ್ ಮಾಡ್ತಾರೆ. ನಾರ್ಮಲಿ ಟೂರ್ ಹೋದಾಗೆಲ್ಲ ಊಟ ಅವ್ರು ಹೇಳಿದಾಗ ಅವ್ರು ಕಾಮನ್ ಆಗಿದೆ ಹೇಳ್ಬಿಡ್ತಾರೆ, ಸೊಪ್ಪು ಸಾರು ಇಲ್ಲ ಬಸ್ಸಾರು ಇಲ್ಲ ಸಂತೆ ಬೋಂಡ, ಇದು ಕಾಮನ್ನು. ನಾನ್ ವೆಜ್ಜಲ್ಲಿ ಬಂದರೆ ನಾಟಿ ಕೋಳಿ, ಅದು ನನ್ನ ಫೇವರೆಟ್, ಪಕ್ಕಾ ಫೇವರೆಟ್ ಫುಡ್ಡು. ನಾನು ಡೈಲಿ ಫಿಶನ್ನು ಯೂಸ್ ಮಾಡ್ತೀನಿ. ಈವ್ನಿಂಗ್ ನೈಟ್ ಟೈಮ್ಸು ನಾರ್ಮಲಿ ಫಿಶ್ ತಿಂತೀನಿ.